ಲೋಕಸಭೆಗೆ ಬಿಜೆಪಿಯಿಂದ 5ನೇ ಪಟ್ಟಿ ಬಿಡುಗಡೆಯಾಗಿದೆ ನೋಡಿ. ಈಗ ರಾಜ್ಯದ 4 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸಲಾಗಿದೆ. 5 ಕ್ಷೇತ್ರಗಳು ಬಾಕಿ ಉಳಿಯಿತು. ನೋಡಿ, ಈಗ ಬಿಜೆಪಿಯ 5ನೇ ಪಟ್ಟಿ ಬಿಡುಗಡೆಯಾಗಿದೆ. ಅದರಲ್ಲೂ 5 ಕ್ಷೇತ್ರಗಳು ಬಾಕಿ ಇತ್ತು, ಅಂದರೆ 8 ಬಾಕಿ ಇತ್ತು. 3 JDS ಪಾಲಾಯಿತು, ಉಳಿದಿದ್ದ 5 ಬಿಜೆಪಿ ಇದ್ದು. ಅದರಲ್ಲಿ 4 ಈಗ ರಿಲೀಸ್ ಮಾಡಿದ್ದಾರೆ, 1 ಮಾತ್ರ ಬಾಕಿ ಇಟ್ಟಿದ್ದಾರೆ. ಬಹಳ ಕುತೂಹಲ ಇತ್ತು ಯಾರ್ಯಾರ ಹೆಸರು ಫೈನಲ್ ಆಗುತ್ತೆ ಅಂತ. ಚಿಕ್ಕಬಳ್ಳಾಪುರದಿಂದ ಕೆ ಸುಧಾಕರ್ ಕಣಕ್ಕಿಳಿತಾ ಇದ್ದಾರೆ ನೋಡಿ. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಲ್ಲಿ ಅನಂತ್ ಕುಮಾರ್ ಹೆಗಡೆಗಿಲ್ಲ. ರಾಯಚೂರು ಹಾಲಿ ಸಂಸದ ರಾಜ ಅಮರೇಶ್ ನಾಯಕ್, BV ನಾಯಕ್ ಇಲ್ಲ. ಬೆಳಗಾವಿಯಿಂದ ನಾವಾಗಲೇ ಹೇಳ್ತಾ ಇದ್ವಿ, ಜಗದೀಶ್ ಶೆಟ್ಟರ್ ಫಿಕ್ಸ್ ಆಯಿತು. ಚಿಕ್ಕಬಳ್ಳಾಪುರದಿಂದ ಅಲೋಕ್ ವಿಶ್ವನಾಥ್ ಆಕಾಂಕ್ಷಿ ಆಗಿದ್ರು, ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಈಗ ಸುಧಾಕರ್ ಮಾಜಿ ಸಚಿವ ಸ್ಪರ್ಧೆ ಮಾಡ್ತಾ ಇದ್ದಾರೆ. 5 ಕ್ಷೇತ್ರಗಳು ಬಾಕಿ ಇತ್ತು, ಅದರಲ್ಲಿ 4 ಫೈನಲ್ ಮಾಡಲಾಗಿದೆ. ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅನಂತ್ ಕುಮಾರ್ ಹೆಗಡೆಗೆ ಬಹುತೇಕವಾಗಿ ಟಿಕೆಟ್ ತಪ್ಪುತ್ತೆ ಅಂತಾನೆ ಚರ್ಚೆ ಆಗ್ತಾ ಇತ್ತು, ಹಂಗೆ ಆಯ್ತು. ಬೆಳಗಾವಿಯಿಂದ ನಿರೀಕ್ಷೆಯಂತೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಫೈನಲ್ ಆಗಿದೆ. ಚಿಕ್ಕಬಳ್ಳಾಪುರದಿಂದ ಮಾಜಿ ಸಚಿವ ಕೆ ಸುಧಾಕರ್ ಬಹಳ ವಿಶ್ವಾಸದಲ್ಲಿದ್ರು, ಆಲ್ರೆಡಿ ಪ್ರಚಾರ ಶುರು ಮಾಡಿದ್ದಾರೆ. ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗಿದೆ. ಈ ಬಾರಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಮಣೆ ಹಾಕಿದೆ ಹೈಕಮಾಂಡ್. ಚಿತ್ರದುರ್ಗ ಕ್ಷೇತ್ರವನ್ನ ಬಾಕಿ ಉಳಿಸಿಕೊಂಡಿದೆ ಬಿಜೆಪಿ. ಈಗಾಗಲೇ 3 ಕ್ಷೇತ್ರಗಳನ್ನ JDSಗೆ ಬಿಟ್ಕೊಟ್ಟಿದ್ದಾರೆ. ಉಳಿದಿದ್ದ 4 ಈಗ ಫೈನಲ್ ಆಗಿದೆ ನೋಡಿ. ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತಾನೆ ದೇವನಿಂದಲೂ ಕೂಡ ಮಾತುಗಳು ಕೇಳಿ ಬರ್ತಿತ್ತು. ಯಾಕಂತ ಹೇಳಿದ್ರೆ ಅವರ ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳೇ ಅವರಿಗೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಅನ್ನೋದು ಬಹಳ ಸ್ಪಷ್ಟ. ಅವರು ಕೂಡ ಎಷ್ಟೇ ಕಾಂಟ್ರವರ್ಸಿ ಮಾಡಿಕೊಂಡ್ರು ಟಿಕೆಟ್ ನನಗೇ ಕೊಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದರೇನೋ ಬಹುಶಃ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡಲಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಗೇರಿ ಸೋತ್ರು, ಬಟ್ ಈಗ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ ಉತ್ತರ ಕನ್ನಡದಿಂದ. ಮತ್ತಷ್ಟು ಮಾಹಿತಿ ರಾಕೇಶ್ ಇರ್ತಾರೆ. ರಾಕೇಶ್, 4 ಕ್ಷೇತ್ರಗಳಿಗೆ ಹೆಸರು ಫೈನಲ್ ಆಗಿದೆ. ನಿರೀಕ್ಷೆಯಂತೆಯೇ ಹೆಸರುಗಳು ಈಗ ಅನೌನ್ಸ್ ಆಗಿದ್ದಾವೆ. ಅಂದರೆ ಇಲ್ಲಿ ಹೆಗಡೆ ಅವರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಮೊದಲೇ ನಿರೀಕ್ಷೆ ಮಾಡಲಾಗಿತ್ತು. ಬೆಳಗಾವಿದು ಕೂಡ ನಿರೀಕ್ಷೆ ಇತ್ತು ಅವರಿಗೆ ಸಿಗುತ್ತೆ ಅಂತ. ಬಟ್ ಇಲ್ಲಿ ಚಿಕ್ಕಬಳ್ಳಾಪುರದ್ದು ಸ್ವಲ್ಪ ಫೈಟ್ ಇತ್ತು. ಅಲ್ಲಿ ಯಾವ ಮಾನದಂಡವನ್ನು ಇಲ್ಲಿ ಲೆಕ್ಕಾಚಾರ ಹಾಕಿ ಫೈನಲ್ ಮಾಡಿದ್ರು, ಮತ್ತು ಚಿತ್ರದುರ್ಗ ಯಾಕೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋದು. ಪ್ರಭು, ಬಿಜೆಪಿಯೇ 5ನೇ ಪಟ್ಟಿನ ಬಿಡುಗಡೆ ಮಾಡಿದೆ. ಅಂದ್ರೆ ತಾನು ನಿರೀಕ್ಷೆಯ ಲೆಕ್ಕಾಚಾರವನ್ನ ಮುಂದಿಟ್ಟು ಗೆಲ್ಲುವ ಅಭ್ಯರ್ಥಿಗಳ ಮಾನದಂಡದ ಮೇಲೆ ಪಟ್ಟಿಯನ್ನ ಫೈನಲ್ ಮಾಡ್ತೇನೆ ಅನ್ನುವಂತ ಮಾತನ್ನ ಪಕ್ಷ ಹೇಳಿಕೊಂಡಿತ್ತು. ಈಗ ಅದರಂತೆ ಉಳಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಆದರೆ ಚಿತ್ರದುರ್ಗವೊಂದನ್ನು ಹೊರತುಪಡಿಸಿ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿದೆ. ಹಾಗೆ ಮೈತ್ರಿಯ ಪಕ್ಷಕ್ಕೂ ಕೂಡ 3 ಸ್ಥಾನವನ್ನು ಬಿಟ್ಟುಕೊಡುವ ಮುಖಾಂತರ ದೋಸ್ತಿ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದೆ. ಒಟ್ಟಾರೆ ಈಗ ಬಿಡುಗಡೆ ಆಗಿರುವಂತಹ ಪಟ್ಟಿಯಲ್ಲಿ ಗಮನಿಸುವುದಾದ್ರೆ ಬೆಳಗಾವಿ ವಿಚಾರದಲ್ಲೂ ಕೂಡ ಗೊಂದಲದ ವಿಚಾರವಿತ್ತು. ಆದ್ರೆ ಅಂತಿಮವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ನೀಡುವುದಕ್ಕೆ ಪಕ್ಷ ಒಪ್ಪಿಕೊಂಡಿದೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಂಥದೊಂದು ಗೊಂದಲದ ಸನ್ನಿವೇಶ ನಿರ್ಮಾಣವಾಗಿತ್ತು. ತಾವು ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಸ್ಪರ್ಧೆ ಮಾಡುವಂತ ಯೋಚನೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದ್ರು. ಸುಧಾಕರ್ ಅವರು ಕೂಡ ಟಿಕೆಟ್ಗೆ ಆಕಾಂಕ್ಷಿತರಾಗಿದ್ರು. ಬಹುತೇಕ ಸುಧಾಕರ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಮಾತಿತ್ತು. ಆದ್ರೆ ಅವೆಲ್ಲವನ್ನ ಮೀರಿ ಸುಧಾಕರ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ವಿಧಾನಸಭೆಯಲ್ಲಿ ಆಗಿರುವ ಸೋಲಿನ ವಿಚಾರದಲ್ಲಿ ವಿಚಲಿತರಾಗಿದ್ದಂತ ಅವರು ಈಗ ಅದರ ಸೋಲಿನ ರಿವೆಂಜ್ ಅನ್ನ
ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ತೀರಿಸಿಕೊಳ್ತೇನೆ ಅನ್ನುವಂತ ಮಾತನ್ನ ಅವರ ಆಪ್ತರ ಮುಖಾಂತರ ಹೇಳ್ಕೊಂಡಿದ್ದು. ಸೊ ಅದೇ ರೀತಿಯಾಗಿ ಅವರು ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ. ಉಳಿದಂತೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಗೊಂದಲದ ವಿಚಾರ ಹಾಗೆ ಮುಂದುವರಿತಾ ಇದೆ. ಅಂದ್ರೆ ಈ ಕ್ಷೇತ್ರದಲ್ಲಿ ರಿಸರ್ವ್ ಕ್ಷೇತ್ರದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಇನ್ನೂ ಕೂಡ ಪಟ್ಟಿ ಅಂತಿಮವಾಗ್ತಾ ಇಲ್ಲ. ಹೊರಗಿನವರಿಗೆ ಅವಕಾಶ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಜಿಲ್ಲಾ ವಲಯದಲ್ಲೂ ಬಿಗುವಿನ ವಾತಾವರಣ ಇದೆ. ಅವರು ಕೂಡ ಹೊರಗಿನವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂತ ಒತ್ತಾಯವನ್ನು ಹೇಳ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕೋ ಬೇಡ ಅನ್ನುವಂತ ಜಿಜ್ಞಾಸೆ ಶುರುವಾಗಿದೆ. ಹಾಗಾಗಿ ಈ ಹಿಂದೆ ಸ್ಪರ್ಧಿಸಿದಂತ ಕೇಂದ್ರ ಸಚಿವರಾಗಿರೋ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಬೇಡ ಅನ್ನೋದನ್ನ ಕೂಡ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಈಗ ಗೋವಿಂದ ಕಾರಜೋಳ ಅವರ ಹೆಸರು ಮುಂಚೂಣಿಯಲ್ಲಿದೆ. ಅವರಿಗೂ ಕೂಡ ವಿರೋಧ ವ್ಯಕ್ತವಾಗ್ತಿರುವಂತ ಹಿನ್ನೆಲೆಯಲ್ಲಿ ಮತ್ತಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಗೊಂದಲ ಇದೆ. ಇವೆಲ್ಲವನ್ನು ಮೀರಿ ಕಾರಜೋಳ ಅವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಒಟ್ಟಾರೆ ಇದೊಂದು ಕ್ಷೇತ್ರವನ್ನು ಹೊರತುಪಡಿಸಿದಂತೆ ಉಳಿದಂತೆ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿರುವಂತಹ ಬಿಜೆಪಿ ಚುನಾವಣೆಗೆ ಭರದಿಂದ ಸಿದ್ಧತೆಯನ್ನ ನಡೆಸ್ತಾ ಇದೆ. ಪ್ರಭು ರಾಕೇಶ್, ಇಲ್ಲಿ ಸುಧಾಕರ್ಗೆ ಟಿಕೆಟ್ ಕೊಟ್ಟಿರೋದು ಅಲ್ಲಿ ಅಲೋಕ್ ವಿಶ್ವನಾಥ್ ಅಥವಾ ಅವರ ತಂದೆ SR ವಿಶ್ವನಾಥ್ ಅವರು ಬಣ್ಣ ಹೇಳುವಂಥ ಸಾಧ್ಯತೆಗಳು ಅಂದರೆ ಒಳ ಹೊಡೆತ ನಾವು ನೋಡೋದಾದರೆ, ಈಗ ಅಲ್ಲಿ ಬೆಳಗಾವಿಲಿ ಸ್ಥಳೀಯ ನಾಯಕರ ವಿರೋಧ ಶೆಟ್ಟರ್ಗೆ ಜೊತೆಗೆ ಅಲ್ಲಿ ಅನಂತಕುಮಾರ್ ಹೆಗಡೆ ತಪ್ಪಿದ್ದು, ಇಲ್ಲಿ BV ನಾಯಕರು ರಾಯಚೂರಿನಲ್ಲಿ ಆಕಾಂಕ್ಷೆಗಿದ್ದರು. ಹಾಗಾಗಿ ಒಳ ಹೊಡೆತ ಸಾಧ್ಯತೆಗಳಷ್ಟಿರ್ಬೋದು ಅಂತ. ಪ್ರಭು, ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದ ಹಾಗೆ ಬಿಜೆಪಿಯಲ್ಲೂ ಕೂಡ ಈ ರೀತಿ ಅಪಸ್ವರ ಇತ್ತು. ಈ ಹಿಂದೆ ಕೂಡ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಒತ್ತಡ ಜಾಸ್ತಿ ಆಗಿತ್ತು. ಆದ್ರೆ ಈಗ ಕೇಂದ್ರದ ನಾಯಕರುಗಳಿಂದ ಬಂದಿರುವಂತಹ ಸ್ಟ್ರೈಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂತಂದ್ರೆ, ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನೆಲೆಗಟ್ಟಿನಲ್ಲಿ ಯಾರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಬಾರದು. ಪಕ್ಷ ಕೊಟ್ಟಿರುವ ವ್ಯಕ್ತಿ ಯಾರನ್ನೇ ಆಗಲಿ ಆತನನ್ನ ಪಕ್ಷದ ಚಿಹ್ನೆ ಅಡಿಯಲ್ಲಿ ಗೆಲ್ಲಿಸುವ ಜವಾಬ್ದಾರಿನ ತೆಗೆದುಕೊಳ್ಬೇಕು. ಆಂತರಿಕವಾಗಿ ವೈಯಕ್ತಿಕವಾಗಿ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆದ್ರೆ ಪಕ್ಷದ ಆಯ್ಕೆ ಯಾವ ಮಾನದಂಡದಲ್ಲಿ ಇರುತ್ತೋ ಆ ಮಾನದಂಡಕ್ಕೆ ಅನುಸಾರವಾಗಿ ಅದನ್ನ ಗೌರವಿಸುವಂತ ಜವಾಬ್ದಾರಿಯನ್ನ ಎಲ್ಲರೂ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಇಲ್ಲೂ ಕೂಡ ಆಗಿರುವಂತ ಅಸಮಾಧಾನವನ್ನೆಲ್ಲವನ್ನ ಮೀರಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಗುತ್ತೆ. ಬೆಳಗಾವಿಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಾಗ್ಲಿ ಎಲ್ಲೇ ಕೂಡ ಅಭ್ಯರ್ಥಿಯ ವಿಚಾರದಲ್ಲಿ ವೈಯಕ್ತಿಕ ಆಕ್ಷೇಪಗಳು ಏನೇ ಇದ್ರೂ ಕೂಡ ಪಕ್ಷದ ನೆಲೆಗಟ್ಟಲ್ಲಿ ಅವ್ರನ್ನ ಗೆಲ್ಲಿಸಬೇಕಾಗಿರೋದ್ರಿಂದಾಗಿ ಹೆಚ್ಚಿನಂಶ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಳಹೊಡೆತವಾಗ್ಲಿ ಅಸಮಸ್ಯೆಗಳಾಗ್ಲಿ ಹುಟ್ಟುವಂತದ್ದು ಬಹಳ ವಿರಳ ಅಂತಲೇ ಭಾವಿಸಲಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ. ನೋಡಿ, ಈಗ 5 ಜನರಲ್ಲಿ 4 ಕ್ಷೇತ್ರಗಳಿಗೆ ಹೆಸರು ಫೈನಲ್ ಆಗಿದೆ. ಬಟ್ ಇಲ್ಲಿ BV ನಾಯಕ್ ಅಂತ ಇದ್ದರು, ರಾಯಚೂರಿನಿಂದ ಕಾಂಗ್ರೆಸ್ನಿಂದ ಬಂದಂಥವರು. ಅವರು ಪ್ರಬಲವಾದಂಥ ಆಕಾಂಕ್ಷಿ. 2 ಹೆಸರಿತ್ತಲ್ಲಿ, 2 ಹೆಸರು ಹೋಗಿದ್ದು BV ನಾಯಕ್ ಮತ್ತು ಅಮರೇಶ್ವರ್ ನಾಯಕ್. ಹಾಲಿ ಸಂಸದ ರಾಜಾ ಅಮರೇಶ್ವರ ನಾಯಕ್ಗೆ ಮಣೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅಲೋಕ್ಗೆ ಕೈ ತಪ್ಪಿದೆ ಟಿಕೆಟು. ನಾರಾಯಣ ಸ್ವಾಮಿ ಚಿತ್ರದುರ್ಗ SC ಮೀಸಲು ಕ್ಷೇತ್ರ ಅಲ್ಲೀಗ ಪೆಂಡಿಂಗ್ ಇಡಲಾಗಿದೆ. ಬಹುಶಃ ಕಾರಜೋಳಲ್ಲಿ ಬಂದು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ.